ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಲತಾ ಸಿದ್ದು ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ನೋಡಿ ಫ್ರೆಂಡ್ಸ್, ದೋಸೆ ಎಷ್ಟು ಚೆನ್ನಾಗಿ ಉಪ್ಪು ಬಂದಿದೆ ಅಂತ. ಇವತ್ತು ತಿಂಡಿಗೆ ದೋಸೆ ಮತ್ತು ಇದ್ಕಿದ ಬೇಳೆ ಎಲ್ಲ ತರಕಾರಿ ಹಾಕ್ಬಿಟ್ಟು ಪಲ್ಯ ಮಾಡ್ತಾಯಿದ್ದೀನಿ. ಹಾಗೆ ಶೇಂಗಾ ಚಟ್ನಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನೋಡಿ, ಇದು ಇನ್ನೂ ತುಂಬಾ ಕೆಲಸ ಇದೆ, ಅದೆಲ್ಲ ಮುಗಿಸ್ಕೊಬಂದು ಟಿಫನ್ ಮಾಡ್ತೀನಿ. ಬನ್ನಿ, ನಿಮ್ಮ ಜೊತೆ ಎಲ್ಲನೂ ಶೇರ್ ಮಾಡ್ಕೊತೀನಿ. ನೋಡಿ ಗೈಸ್, ಪಲ್ಯಕ್ಕೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದು ದೋಸೆ ಹಿಟ್ಟು ಅಂತ ಹೇಳಿದ್ನಲ್ಲ, ಇದು ನೋಡಿ ಆಲೂಗಡ್ಡೆ ಮತ್ತು ಬೀನ್ಸು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಇದ್ಕಿದ ಬೇಳೆಕಾಳಿತ್ತು, ಅದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ತೆಂಗಿನಕಾಯಿ ತುರಿ, ಟೊಮೊಟೊ, ಈರುಳ್ಳಿ, ಕರ್ಬೇವಿನ ಸೊಪ್ಪು, ಹಸಿಮೆಣ್ಸಿನ್ಕಾಯಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಪಲ್ಯಕ್ಕೆ ಬೆಳಗ್ಗೆಗೋಸ್ಕರ. ಈಗ ಬಿಸಿ ನೀರು ತೆಗೆದಿಟ್ಬಿಟ್ಟು ಕುಕ್ಕರಲ್ಲಿ ಸ್ವಲ್ಪ ಪಲ್ಯ ಮಾಡ್ತೀನಿ ಬೇಗ. ನೋಡಿ, ಕುಕ್ಕರ್ ಇಟ್ಬಿಟ್ಟು ಸ್ವಲ್ಪ ಆಯಿಲ್ ಹಾಕಿದ್ದೀನಿ. ಆಯಿಲ್ ಹಾಕಿದ್ದಾದಮೇಲೆ ಇದಕ್ಕೆ ಇವಾಗ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕೋಣ. ಸುಮ್ಮನೆ ಸಿಂಪಲಾಗಿ ಮಾಡ್ತಾಯಿದ್ದೀನಿ ಗಾಯ್ಸ್. ಏನು ಗೊತ್ತಾ, ಬೆಳಗ್ಗೆ ಎಲ್ರಿಗೂ ಗೊತ್ತಿರುತ್ತೆ ಆಲ್ಮೋಸ್ಟು. ಟೈಮೇ ಇರೋ ಏನು ಗೊತ್ತಾ, ಯಾವಾಗೂ ಆಲೂಗಡ್ಡೆ ಪಲ್ಯನೇ ಬೇಕು ಅಂತ. ಅದಕ್ಕೆ ಇವತ್ತು ಸ್ವಲ್ಪ ಬೇರೆ ಥರ ಮಾಡೋಣ ಅಂದ್ಬಿಟ್ಟು ಈ ಥರ ಮಾಡ್ತಾಯಿದ್ದೀನಿ. ನೋಡಿ, ಸಾಸಿವೆ ಜೀರಿಗೆ ಹಾಕ್ತೆ. ಸಾಸಿವೆ ಜೀರಿಗೆ ಇವಾಗ ಸ್ವಲ್ಪ ಸಿಡಿತಾ ಇದೆ. ಈಗ ಇದಕ್ಕೆ ಮತ್ತು ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಹಾಗೆ ಹಸಿಮೆಣಸಿನ್ಕಾಯಿ, ಇದನ್ನೆಲ್ಲ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಇದು ಸ್ವಲ್ಪ ಫ್ರೈ ಆಗಿದೆ, ಅದಕ್ಕೆ ಇಟ್ಕಿದ ಬೇಳೆಕಾಳು ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಅದು ಹಾಕ್ತಾಯಿದ್ದೀನಿ. ಅದು ಸ್ವಲ್ಪ ಆಯಿತು ಫ್ರೆಂಡ್ಸ್. ಏನು ಗೊತ್ತಾ, ಅದು ಸ್ವಲ್ಪ ಮೊನ್ನೆ ತೊಗೊಬಂದಿದ್ದು ಒಂದು ಅರ್ಧ kg. ಅದರಲ್ಲಿ ಎಳೆಕಾಳು ತಗೊಂಡು ಉಪ್ಪಿಟ್ಟು ಮಾಡಿದ್ದೆ. ಬಟ್ ಇನ್ನು ಸ್ವಲ್ಪ ಇತ್ತು, ಅದಕ್ಕೆ ಈ ಥರ ಪಲ್ಯ ಮಾಡಿಬಿಡೋಣ, ಅದು ಇನ್ನೇನು ಮಾಡೋದು ಅಂತ ಮಾಡ್ತಾಯಿದ್ದೀನಿ. ನೋಡಿ, ಈಗ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಇದನ್ನು ಹಾಕ್ತೀನಿ. ಇಕ್ಕಿದ ಬೇಳೆ ತರಕಾರಿ ಎಲ್ಲ ಸ್ವಲ್ಪ ಫ್ರೈ ಆಗ್ತಾಯಿದೆ. ಇದಾದಮೇಲೆ ಸ್ವಲ್ಪ ಟೊಮೊಟೊ ಹಾಕ್ಬಿಟ್ಟು ಇದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರು, ಸ್ವಲ್ಪ ಧನಿಯಾ ಪುಡಿ, ಕಾಯಿ ತುರಿ ಹಾಕ್ಬಿಟ್ಟು ಕುದಿಸ್ತೀನಿ ಅಷ್ಟೇ ಫ್ರೆಂಡ್ಸ್. ನಾನು ಪಲ್ಯ ಮಾಡೋದು ನೋಡಿ, ತೋರಿಸ್ತೀನಿ ನಿಮಗೆ ಲಾಸ್ಟಲ್ಲಿ ಯಾವ ಥರ ಆಗಿದೆ ಅಂತ. ನೋಡಿ ಗೈಸ್, ಟೊಮೊಟೊ ಚೆನ್ನಾಗಿ ಫ್ರೈ ಆಗಿದೆ. ಅದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕಿದ್ದೀನಿ. ಅದೇ ಥರನೇ ಒಂದು ಸ್ವಲ್ಪ ಧನಿಯಾ ಪೌಡರ್ ಹಾಕ್ತಾಯಿದ್ದೀನಿ. ಜಾಸ್ತಿ ಹಾಕಲ್ಲ, ಲೈಟಾಗಿ ಹಾಕ್ತಿದ್ದೀನಿ. ನೋಡಿ, ಇದನ್ನು ಚೆನ್ನಾಗೆಲ್ಲ ಮಿಕ್ಸ್ ಮಾಡಿ ಅದಕ್ಕೆ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಕಾಯಿ ತುರಿ ಹಾಕ್ತೀನಿ ಗೈಸ್. ನೋಡಿ, ಸ್ವಲ್ಪ ಕಾಯಿ ತುರಿ ಸಾಕಂತೀನಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಲಿಡ್ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಕುದಿಸ್ಕೊತೀನಿ, ಸಾಕಾಗುತ್ತೆ. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಲೈಟಾಗಿ ನೀರು ಹಾಕ್ತಾಯಿದ್ದೀನಿ. ಇದನ್ನು ಇವಾಗ ಕುದಿಸ್ಕೊಂಬಿಟ್ರೆ ಸಾಕಾಗುತ್ತೆ. ನೋಡಿ, ಇವಾಗ ಶೇಂಗಾ ಚಟ್ನಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಅಲ್ಲಿ ಪಲ್ಯ ರೆಡಿ ಆಗ್ತಾಯಿದೆ. ಶೇಂಗಾ ಚಟ್ನಿಗೆ ಸ್ವಲ್ಪ ಕಾಯಿ ತುರಿ ಮತ್ತು ಹಾಗೆ ಕೊತ್ತಂಬರಿ ಸೊಪ್ಪು, ನೋಡಿ ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ, ಶೇಂಗಾ. ನೋಡಿ, ಸ್ವಲ್ಪ ಕಡಲೆ ಹಾಕಿದ್ದೀನಿ, ಜೊತೆಗೆ ಸ್ವಲ್ಪ ಹುಣಸೆಹಣ್ಣು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ರುಬ್ಕೊಂಬರೋಣ. ನೋಡಿ ಗೈಸ್, ಸಾರಿ ಅದು ಅವೆಲ್ಲ ಅದಕ್ಕೆ ಸರಿ ಕಾಣಿಸ್ತಿಲ್ಲ. ನೋಡಿ, ಚಟ್ನಿ ರೆಡಿ ಆಗಿದೆ. ದೋಸೆಗೆ ಹಂಚಿ ಇಟ್ಟಿದ್ದೀನಿ ಹಾಕೋದಕ್ಕೆ. ಇದು ನೋಡಿ, ಪಲ್ಯ ರೆಡಿಯಾಗಿದೆ. ನೋಡಿ, ಈ ಥರ ಆಗಿದೆ ಪಲ್ಯ. ಈಗ ದೋಸೆ ಹಾಕ್ಕೊಟ್ಬಿಟ್ರೆ ಅರ್ಧ ಕೆಲಸ ಮುಗ್ದಂಗೆ ಫ್ರೆಂಡ್ಸ್. ಇನ್ನೂ ತುಂಬಾ ಕೆಲಸ ಇದೆ. ಬನ್ನಿ, ಎಲ್ಲನೂ ಜೊತೆ ಶೇರ್ ಮಾಡ್ಕೊತೀನಿ. ಸ್ಕಿಪ್ ಮಾಡಿದೆ ನೋಡ್ತಾಯಿರಿ. ಎಲ್ಲ ರೆಡಿಯಾಗಿತ್ತು. ಈಗ ದೋಸೆಗೆ ರೆಡಿ ಮಾಡ್ತಾಯಿದ್ದೀನಿ ಗಾಯ್ಸ್. ಅಂದರೆ ಫುಲ್ ವಿಡಿಯೋನೂ ತೋರಿಸ್ತೀನಿ. ಯಾರು ಸ್ಕಿಪ್ ಮಾಡಿದೆ ನೋಡಿ. ಈರುಳ್ಳಿನ ಫಸ್ಟು ದೋಸೆಗೆ ಚೆನ್ನಾಗಿ ಹಂಚಿಗೆ ಹಚ್ಚಿದ್ರೆ ದೋಸೆ ಸ್ವಲ್ಪನೂ ಕಿತ್ತೋಗಲ್ಲ, ಆ ಥರ ಬರುತ್ತೆ. ಹಾಗಾಗಿ ಸ್ವಲ್ಪ ಈರುಳ್ಳಿ ಅಪ್ಲೈ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಹೊತ್ತು ನಿಜವಾಗ್ಲೂ ಫ್ರೆಂಡ್ಸ್ ಎಷ್ಟು ಟೈಮ್ ಇದ್ದರೂ ಸಾಕಾಗೋದೇ ಇಲ್ಲ ಕೆಲಸಗಳು ಮಾಡೋದಕ್ಕೆ, ಅಷ್ಟು ರಿಸ್ಕ್ ಇರುತ್ತೆ. ಆಯಿತು ಕಣಮ್ಮ, ಆಯ್ತು. ನೋಡಿ, ನಮ್ಮ ಮನೆಗೆ ಅಲ್ಲಿ ಆಯಿತಾ ಅಂತ ಕೇಳ್ತಿದ್ದಾರೆ. ಓಕೆ ಗಾಯ್ಸ್, ಸಿಗ್ತೀವಿ. ನೋಡಿ,
ನೋಡಿ ಬಾಕ್ಸ್ ರೆಡಿ ಮಾಡಿದೆ ಫ್ರೆಂಡ್. ಇದೇ ಟೈಮ್ ಆಗೋಯ್ತು, ಬೈತಾ ಇದ್ದಾನೆ ನನ್ನ ಮಗ ಕಳೆದ ಟೈಮ್ ಆಯಿತು ಅಂತ. ನೋಡಿ ದೋಸೆ ಪಲ್ಯ ಚಟ್ನಿ ಹಾಕಿ ರೆಡಿ ಮಾಡಿದ್ದೀನಿ, ಬಾಕ್ಸಿಗೆ ಕ್ಲೋಸ್ ಮಾಡಿ ಬಾಕ್ಸ್ ಕೊಟ್ಟು. ನೋಡಿ ಫ್ರೆಂಡ್ಸ್, ಈಗ ಆಯಿತು ಎಲ್ಲನೂ ನಮ್ಮ ಮನೆಯವರಿಗೆ ತಿಂಡಿ ಹಾಕ್ಕೊಡ್ತಾ ಇದ್ದೀನಿ ತಟ್ಟೆಗೆ. ಚಟ್ನಿ ಮತ್ತು ಪಲ್ಯ ದೋಸೆ ಎಲ್ಲ ರೆಡಿಯಾಗಿದೆ. ಅವ್ರಿಗೆ ತಿಂಡಿ ಹಾಕ್ಕೊಟ್ಬಿಟ್ರೆ ಅರ್ಧ ಕೆಲಸ ಮುಗ್ದಂಗೆ ಫ್ರೆಂಡ್ಸ್. ಇನ್ನೂ ತುಂಬಾ ಕೆಲಸ ಇದೆ, ಬಟ್ ಎಲ್ಲನೂ ಶೇರ್ ಮಾಡ್ಕೊಳಲ್ಲ, ಸ್ವಲ್ಪನೇ ಶೇರ್ ಮಾಡ್ಕೊಂಡಿದ್ದೀನಿ. ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಹೇಗಿದೆ ವಿಡಿಯೋ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ನೋಡಿ ಇದಕ್ಕೂ ವಾಯ್ಸ್ ಓವರ್ ಕೊಟ್ಟಿದ್ದೆ ಫಸ್ಟೇ, ಬಟ್ ನಮ್ಮ ಮನೆಯವ್ರು ಹಿಂದೆ ಬ್ಯಾಕ್ ಮ್ಯೂಸಿಕ್ ಹಾಕ್ಬಿಟ್ಟಿದ್ದಾರೆ, ಹಾಡು ಬರ್ತಾ ಇತ್ತು, ಹಾಗಾಗಿ ನಾನು ಓನ್ ವಾಯ್ಸ್ ಕೊಡ್ತಾಯಿದ್ದೀನಿ ಇವಾಗ. ಪ್ಲೀಸ್ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್, ಥ್ಯಾಂಕ್ ಯು.